ಅನಾದ್ಯನಂತಂ ಅವ್ಯಕ್ತಂ ವ್ಯಕ್ತಾನಾಮಾದಿಕಾರಣಂ ಆನಂದ ಬೋಧೈಕರಸಂ ತನ್ಮಹನ್ ಮನ್ಮಹೇ ಮಹಃ ಮಹಾಪದ್ಮವನಾಂತಸ್ಥೆ ಕಾರಣಾನಂದ ವಿಗ್ರಹೇ ಸರ್ವಭೂತಹಿತೆ ಮಾತಃ ಏಹ್ಯೇಹಿ ಪರಮೇಶ್ವರಿ. ನಿನ್ನೆಯ ದಿನ ನಾವು ಭಕ್ತಿಯ ಮೊದಲನೇ ಹಂತದಲ್ಲಿ ದೇವಸ್ಥಾನಗಳಲ್ಲಿ ಅಥವಾ ದೇವರ ಮನೆಯಲ್ಲಿರ್ತಕ್ಕಂತಹ ಮೂರ್ತಿಯಲ್ಲಿ ನಾವು ಸಂಪೂರ್ಣವಾಗಿ ಪರಮಾತ್ಮನ ಸ್ವರೂಪವನ್ನು ಕಂಡಾಗ ಭಕ್ತಿಯ ಮೊದಲನೆಯ ಒಂದು ಹಂತ ಎಂಬುದಾಗಿ ಹೇಳಿ ಆಯಿತು. ಹಾಗಾದರೆ ಭಕ್ತಿಯ ಎರಡನೇ ಹಂತ ಏನು ಅಂತ ಕೇಳಿದರೆ, ಸಾಧು ಸಜ್ಜನರಲ್ಲಿ ನಾವು ಭಗವಂತನನ್ನು ಕಂಡಾಗ ಭಕ್ತಿಯ ಎರಡನೇ ಹಂತ ಎಂಬುದಾಗಿ ಹೇಳ್ತಾರೆ. ಸಹಜವಾಗಿ ನಾವು ಅನೇಕ ಸಲ ನೋಡ್ತೇವೆ, ಸಾಧು ಸಂತರನ್ನ ಕಂಡಾಗ ನಾವು ನಮಸ್ಕಾರವನ್ನು ಮಾಡ್ತೇವೆ. ಆದರೆ ಅವರಿಲ್ಲದೆ ಹೋದಾಗ, ಅವರ ಬಗ್ಗೆ ಬೇರೆ ಯಾರೋ ಏನೋ ಹೇಳಿದಾಗ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಸಂಶೋತ್ಪತ್ತಿ ಆಗ್ತದೆ. ಅಥವಾ ಅವರ ಆಕಾರ ಅಥವಾ ಅವರ ಸ್ವಭಾವ, ಅವರ ವೇಷಭೂಷಗಳ ಕುರಿತಾಗಿ ನಾವು ಕೆಲವೊಂದಷ್ಟು ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭವನ್ನು ಮಾಡ್ತೇವೆ. ಆದರೆ ಸಜ್ಜನರನ್ನು ನೋಡಿದಾಗ, ಸತ್ಪುರುಷರನ್ನ ನೋಡಿದಾಗ, ಸದ್ಗುರುಗಳನ್ನು ನೋಡಿದಾಗ ಅವರಲ್ಲಿ ಸಂಪೂರ್ಣವಾಗಿ ಪರಮಾತ್ಮನ ಸ್ವರೂಪವನ್ನೇ ಕಾಣಲಿಕ್ಕೆ ಬರಬೇಕು. ಪರಮಾತ್ಮನೇ ಸಾಕ್ಷಾತ್ ಪರಮಾತ್ಮನೇ ಸ್ವರೂಪವೇ ಬರ್ತಾ ಇದೆ ಎಂಬಂತಹ ಒಂದು ಭಾವ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಇವತ್ತಿನ ಕಾಲದಲ್ಲಿ ಬಹುತೇಕವಾಗಿ ನಾವು ಅಂತಹ ಸತ್ಪುರುಷರಿಗೆ ನಮಸ್ಕಾರ ಮಾಡೋದು ಅಂತಂದ್ರೆ ಅವರ ಒಂದು ಸ್ಥಿತಿಗತಿಗಳನ್ನು ನೋಡಿ, ಅವರ ಮಠವೋ ಅಥವಾ ಅವರ ಆಶ್ರಮವೋ ಯಾವ ಪರಿಸ್ಥಿತಿಯಲ್ಲಿದೆ, ಎಷ್ಟು ಬೆಳೆದಿದೆ ಹೇಳುವಂಥದ್ದನ್ನು ನೋಡಿ ಅದರ ಮೇಲೂ ಕೂಡ ನಾವು ನಮಸ್ಕಾರವನ್ನು ಮಾಡಿ ಬರ್ತೇವೆ. ಬರೀ ನಮಸ್ಕಾರವನ್ನು ಮಾಡಿ ಬರ್ತೇವೆ ಹೊರತುಪಡಿಸಿ ನಮ್ಮ ಮನಸ್ಸಿನಲ್ಲಿ ಆ ರೀತಿಯಾಗಿರ್ತಕ್ಕಂಥ ಭಾವ ಹೇಳುವಂತಹದ್ದು ಬರೋದಿಲ್ಲ. ಶಿವಾಜಿ ಮಹಾರಾಜರ ಕಾಲದಲ್ಲಿ ಬಹಳಷ್ಟು ಸಾಧು ಸತ್ಪುರುಷರು ಆಗಿ ಹೋಗಿರುವಂತಹದ್ದು ಒಂದೊಂದು ಸಮಯ. ಅದು ಒಂದೊಂದು ಸಮಯದಲ್ಲಿ ಹೇಗೆ ಒಂದೊಂದು ವರ್ಷ ಅತೀರಿಯಾಗಿರ್ತಕ್ಕಂತಹ ಮಳೆ ಆಗ್ತದೆ, ಒಂದೊಂದು ವರ್ಷ ಸಾಮಾನ್ಯವಾಗಿ ಮಳೆ ಆಗುವಂತಹದ್ದು, ಒಂದು ವರ್ಷ ಉತ್ತಮವಾಗಿರ್ತಕ್ಕಂತಹ ಬೆಳೆ ಬರ್ತದೆ. ಈ ರೀತಿಯಾಗಿ ಒಂದೊಂದು ಕಾಲದಲ್ಲಿ ಅತೀವ ಹೆಚ್ಚಿನ ಸಂಖ್ಯೆಯ ಸಾಧು ಸತ್ಪುರುಷರಿದ್ದಿರ್ತಾರೆ. ಯಾವ ಸಮಯದಲ್ಲಿ ಅತೀವ ಹೆಚ್ಚು ಸಾಧು ಸತ್ಪುರುಷರು ಆಗಿ ಹೋಗ್ತಾರೋ ಆ ಸಮಯಕ್ಕೆ ನಾವು ಸ್ವರ್ಣಯುಗ ಅಥವಾ ಸ್ವರ್ಣ ಸಮಯ ಎಂಬುದಾಗಿ ಹೇಳ್ತೇವೆ. ಹಾಗೆ ಶಿವಾಜಿ ಮಹಾರಾಜರ ಸಮಯದಲ್ಲಿ ಬಹಳಷ್ಟು ಸಾಧು ಸತ್ಪುರುಷರು ಆಗಿರುವಂತಹದ್ದು. ಒಮ್ಮೆ ಶಿವಾಜಿ ಮಹಾರಾಜರಿಗೆ ತನಗೊಬ್ಬ ಸದ್ಗುರು ಬೇಕು ಎಂಬುದಾಗಿ ಮನಸ್ಸಲ್ಲಿ ವಿಚಾರ ಬರ್ತದೆ. ವಿಚಾರ ಬಂದಾಗ ತುಕಾರಾಮ್ ಮಹಾಮಾಯಿಗಳ ಅವರ ಒಂದು ವೈರಾಗ್ಯ ಮನೋಭಾವ, ಅವರ ಇರುವಿಕೆ, ಅವರ ಸಾಧನೆ, ಅವರ ಸತ್ಪುರುಷತ್ವವನ್ನು ನೋಡಿದಂತಹ ಈ ಶಿವಾಜಿ ಮಹಾರಾಜರು ಅವರಲ್ಲಿ ಹೋಗಿ ವಿನಮ್ರವಾಗಿ ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಾರೆ. ನನಗೆ ನೀವು ಸದ್ಗುರುಗಳಾಗಬೇಕು ಎಂಬುದಾಗಿ ನಮಸ್ಕಾರವನ್ನು ಮಾಡ್ತಾರೆ. ಆಗ ಅವರು ತುಕಾರಾಮ್ ಮಹಾರಾಜರು ಹೇಳ್ತಾರೆ, ನಿಮ್ಮ ಗುರು ಬೇರೆಯವರಿದ್ದಾರೆ, ನಾನು ನಿಮ್ಮ ಗುರು ಅಲ್ಲ. ಇನ್ನು ಕೆಲವೇ ದಿವಸದಲ್ಲಿ ನಿಮಗೆ ಆ ಸದ್ಗುರು ಹೇಳುವಂಥದ್ದು ಪ್ರಾಪ್ತವಾಗ್ತಾರೆ ಎಂಬುದಾಗಿ ಹೇಳಿ ಕಳಿಸ್ತಾರೆ. ತಿರುಗಿ ಶಿವಾಜಿ ಮಹಾರಾಜರು ಅರಮನೆಗೆ ಬರ್ತಾರೆ. ಬಂದ ಮೇಲೆ ಕೆಲವು ದಿನಗಳ ನಂತರ ಅವರಿಗೆ ಸ್ವಪ್ನ ಒಂದು ಬೀಳುತ್ತದೆ. ಆ ಸ್ವಪ್ನದಲ್ಲಿ ಅವರಿಗೆ ಒಬ್ಬ ಮಹಾತ್ಮರು ಒಂದು ತೆಂಗಿನಕಾಯಿ ಮತ್ತು ಒಂದು ಕುದುರೆಯ ಲದ್ದಿ ಮತ್ತು ಒಂದು ಸ್ವರ್ಣದ ಒಂದು ಮುದ್ರಿಕೆ ಹಾಗೂ ಒಂದಿಷ್ಟು ಕಲ್ಲುಗಳನ್ನು ಕೊಟ್ಟಂತಹ ಸ್ವಪ್ನ ಬೀಳುತ್ತದೆ. ಸಮರ್ಥ ರಾಮದಾಸರ ಸ್ವಪ್ನ ಬೀಳುತ್ತದೆ. ಅವರಿಗೆ ಬಿದ್ದಿದಿಷ್ಟು ಕೊಟ್ಟಂತಹ ಒಂದು ಅನುಭೂತಿ ಆಗ್ತದೆ. ತಕ್ಷಣ ಎಚ್ಚರ ಆಗ್ತದೆ. ಎಚ್ಚರ ಆಗಿದ ತಕ್ಷಣ ನೋಡಿದಾಗ ಅವರ ಕೈಯಲ್ಲಿ ಗಂಟಿರ್ತದೆ, ಅವರ ಬಾಜುನಲ್ಲಿ ಗಂಟಿರ್ತದೆ. ಆ ಗಂಟಿನಲ್ಲಿ ಒಂದು ತೆಂಗಿನಕಾಯಿ, ಒಂದು ಸ್ವರ್ಣ ಮುದ್ರೆ ಹಾಗೂ ಕುದುರೆ ಲದ್ದಿ ಮತ್ತು ಒಂದು 4 ಕಲ್ಲುಗಳು ಇರುವಂತದ್ದು. ತಕ್ಷಣ ತಾಯಿಯ ಬಳಿ ಹೋಗಿ ಕೇಳ್ತಾರೆ ಅವರು, ಇದರ ಅರ್ಥ ಏನು ಅಂತೇಳಿ. ತಾಯಿಯೂ ಕೂಡ ಅದ್ಭುತವಾಗಿರ್ತಕ್ಕಂತಹ ಒಂದು ಸನ್ಮಾರ್ಗದಲ್ಲಿರ್ತಕ್ಕಂತಹವಳು. ಇವರನ್ನ ಇಷ್ಟು ಮುಂದೆ ತರಲಿಕ್ಕೆ ತಾಯಿಯ ಪ್ರಯತ್ನವು ಬಹಳಷ್ಟು ಇರುವಂತಹದ್ದು. ಹಾಗಾಗಿ ಅವಳಲ್ಲಿ ಹೋಗಿ ಕೇಳ್ತಾರೆ. ಕೇಳಿದಾಗ ಅವಳು ಹೇಳ್ತಾಳೆ, ತೆಂಗಿನಕಾಯಿ ಹೇಳುವಂಥದ್ದು ಸೌಭಾಗ್ಯ ಸೂಚಕವಾಗಿರ್ತಕ್ಕಂತಹದ್ದು. ಸೌಭಾಗ್ಯ ಹೇಳುವ ಸೂಚಕ ಅಂತಂದ್ರೆ, ಸೌಭಾಗ್ಯ ಹೇಳುವಂತಹ ಶಬ್ದಕ್ಕೆ ವಿಶೇಷವಾಗಿರ್ತಕ್ಕಂತಹ ಒಂದು ಅರ್ಥ ಇದೆ ಆಧ್ಯಾತ್ಮಿಕತೆಯಲ್ಲಿ. ಆ ವಿಶೇಷ ಅರ್ಥ ಏನು, ಸೌಭಾಗ್ಯ ಅಂತ ಏನು ಹೇಳುವಂಥದ್ದನ್ನು ನಾನು ಮುಂದಿನ ದಿವಸ ಹೇಳ್ತೇನೆ. ಎರಡನೇದು ಬರುವಂತಹದ್ದು ಸ್ವರ್ಣ ಮುದ್ರಿಕೆ ಹೇಳುವಂಥದ್ದು, ಅಪಾರವಾಗಿರ್ತಕ್ಕಂತಹ ಧನ ಸಂಪತ್ತು ಹೇಳುವಂಥದ್ದು ನಿಮಗೆ ಪ್ರಾಪ್ತವಾಗ್ತದೆ ಎಂಬುದರ ಒಂದು ಸೂಚಕ ಎಂಬುದಾಗಿ ಹೇಳ್ತಾಳೆ. ಕುದುರೆ ಲದ್ದಿ ಅಂತಂದ್ರೆ ಅಪಾರವಾಗಿರ್ತಕ್ಕಂತಹ ಸೈನ್ಯ ಬಲವು ಕೂಡ ನಿನಗೆ ಪ್ರಾಪ್ತವಾಗ್ತದೆ ಹೇಳುವಂತಹ ಒಂದು ಸೂಚಕ. ಅದೇ ರೀತಿಯಲ್ಲಿ ಕಲ್ಲುಗಳು ಅಂತಂದ್ರೆ ನಿಮಗೆ ಮನೆ ಮತ್ತು ಕೋಟೆ ಕಟ್ಟಲೆಗಳು ನಿನಗೆ ಪ್ರಾಪ್ತವಾಗ್ತದೆ ಎಂಬಂತಹ ಒಂದು ಸೂಚಕ ಎಂಬುದಾಗಿ ಹೇಳ್ತಾಳೆ.
ಇದೆಲ್ಲವನ್ನು ನೋಡಿದಾಗ ಶಿವಾಜಿಗೆ ಅನಿಸ್ತದೆ ಮನಸ್ಸಿನಲ್ಲಿ, ಇಂತಹ ಈ ಸದ್ಗುರುಗಳನ್ನು ನಾನು ಪಡೆಯಬೇಕು ಎಂಬುದಾಗಿ. ಯಾಕೆಂತಂದ್ರೆ ಸ್ವಪ್ನದಲ್ಲಿ ದರ್ಶನವಾಗಿದೆ, ಆದರೆ ವಾಸ್ತವಿಕವಾಗಿ ಸ್ವಪ್ನದಿಂದ ಎಚ್ಚರವಾದಾಗ ವಾಸ್ತವಿಕವಾಗಿ ಅದೆಲ್ಲ ಸಾಮಗ್ರಿ ಕೂಡ ಇವರ ಪಕ್ಕದಲ್ಲಿರುವಂತಹದ್ದು. ಹಾಗಾಗಿ ಆ ಸತ್ಪುರುಷರು ತನ್ನ ಗುರುಗಳು ಹೇಳುವಂತಹ ಒಂದು ದೃಷ್ಟಿಯಿಂದ ಅವರನ್ನು ನಾನು ಹೊಂದಬೇಕು ಅಂತೇಳಿ ಚಡಪಡಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕೆಲವು ದಿವಸಗಳು ಕಳೆದರೂ ಕೂಡ ಆ ಸದ್ಗುರುಗಳು ಸಿಗೋದಿಲ್ಲ ಅವರಿಗೆ. ಆವಾಗ ನಿರಂತರವಾಗಿ ಅದರ ಬಗ್ಗೆ ಪ್ರಯತ್ನ ಮಾಡ್ತಾನೆ. ನಂತರದಲ್ಲಿ ಒಂದು 12 ದಿವಸದ ಉಪವಾಸ ವ್ರತವನ್ನು ಕೂಡ ಕೈಗೊಳ್ಳುತ್ತಾನೆ. ಅಂತಹ ಸಂದರ್ಭದಲ್ಲಿ ಸದ್ಗುರುಗಳು ಎಲ್ಲಿದ್ದಾರೆ ಹೇಳುವಂಥದ್ದು ತಿಳಿತದೆ. ಹಾಗೂ ಸಮರ್ಥ ರಾಮದಾಸರು ಕೂಡ ಅವರಿಗೆ ಪ್ರಾಪ್ತವಾಗ್ತಾರೆ. ಸಮರ್ಥ ರಾಮದಾಸರ ಅನುಗ್ರಹವು ಕೂಡ ಆಗ್ತದೆ. ಇದಾದ ಮೇಲೆ ಶಿವಾಜಿ ಮಹಾರಾಜರು ಸಮರ್ಥ ರಾಮದಾಸರನ್ನ ಪೂಜಿಸ್ತಾರೆ, ಗೌರವಿಸ್ತಾರೆ. ಆದ್ರೆ ಆ ಸಮಯದಲ್ಲಿರ್ತಕ್ಕಂತಹ ಅನೇಕ ಏನು ಸಾಧು ಸತ್ಪುರುಷರಿದ್ದಿರ್ತಾರೆ ಅವರೆಲ್ಲರನ್ನು ಕೂಡ ಗೌರವಿಸ್ತಾರೆ. ನಮಗೂ ಕೂಡ ಈ ರೀತಿಯಾಗಿರತಕ್ಕಂತಹ ಭಾವ ಬಂದಿರಬೇಕು. ನಮಗೆ ಗುರುಗಳು ಸಿಕ್ಕಾಗ ನಮ್ಮ ಗುರುಗಳನ್ನ ನಾವು ಪೂಜಿಸಬೇಕು. ಆದರೆ ಬೇರೆ ಎಲ್ಲ ಸಂತ ಮಹಾರಾಜರುಗಳನ್ನು ಕೂಡ ನಾವು ಗೌರವಿಸಬೇಕು. ಕೆಲವೊಂದು ಸಮಯದಲ್ಲಿ ನಾವೇನ್ ಮಾಡ್ಬಿಡ್ತೇವೆ ಅಂತಂದ್ರೆ, ನಮಗೆ ಒಬ್ಬ ಸದ್ಗುರು ಸಿಕ್ಕಾಗ ನಮ್ಮ ಗುರುಗಳನ್ನ ನಾವು ಹೊಗಳು ಹಾಡ್ತೇವೆ, ಸರಿ. ಆದರೆ ಬೇರೆ ಸಂತ ಮಹಾತ್ಮರನ್ನ ನೋಡಿದಾಗ ನಮ್ಮ ಗುರುಗಳಿಗೆ ಹೊಂದಿಸಿಯೋ ಅಥವಾ ಹೋಲಿಕೆ ಮಾಡಿಯೋ ಅಥವಾ ಅವರಲ್ಲಿ ಏನೋ ಸಾಮರ್ಥ್ಯ ಇಲ್ಲ ಅಂತ ಹೇಳಿಯೋ ಅಥವಾ ಅವರಿಗಿಂತ ಇವರು ಬಹಳ ಉತ್ತಮರು ಅಥವಾ ದೊಡ್ಡವರು ಹೇಳುವಂತಹ ವ್ಯವಸ್ಥೆಯಲ್ಲೂ ಕಾಣಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಆದ್ರೆ ಖಂಡಿತವಾಗಿ ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ನಾನೊಬ್ಬ ದೇವಿ ಉಪಾಸಕ ಅಂತ ಹೇಳಾದ್ರೆ ನಾವು ದೇವಿಯನ್ನ ಪೂಜೆಯನ್ನು ಮಾಡ್ತೇನೆ. ಆದ್ರೆ ಗಣಪತಿಯನ್ನು ಅಥವಾ ಶಿವನನ್ನು ನೋಡಿದಾಗ ಅವರನ್ನ ಗೌರವಿಸತಕ್ಕಂಥದ್ದು ನನ್ನ ಮನೋಭಾವ ಇದ್ದಿರಬೇಕು. ಅವರು ದೇವರೇ ಅಲ್ಲ ಹೇಳುವಂತಹ ಒಂದು ಮನಸ್ಥಿತಿ ಆಗಲಿ ಅಥವಾ ಅದಕ್ಕಿಂತ ಇದು ದೊಡ್ಡದು ಹೇಳುವಂತಹ ಮನಸ್ಥಿತಿ ಆಗಲಿ, ಖಂಡಿತವಾಗಿ ಆ ರೀತಿ ಆಗಿರತಕ್ಕಂತಹ ಮನಸ್ಥಿತಿ ಹೇಳುವಂಥದ್ದು ಉತ್ತಮವಾಗಿರ್ತಕ್ಕಂಥದ್ದಲ್ಲ. ಭಕ್ತಿಯ 2ನೇ ಹಂತದಲ್ಲಿ ಆ ಮನುಷ್ಯನಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಭಾವ ಬರ್ತದೆ ಅಂತಂದ್ರೆ, ತಾನು ಯಾವುದನ್ನ ಪೂಜಿಸ್ತೇನೋ, ತಾನು ಯಾವುದನ್ನ ಅನುಕರಣೆ ಮಾಡ್ತೇನೋ ಅದನ್ನ ಸಂಪೂರ್ಣವಾಗಿ ಅದರಲ್ಲಿ ಶರಣಾಗತಿಯನ್ನು ಹೊಂದುತ್ತಾನೆ. ಅದನ್ನು ಹೊರತುಪಡಿಸಿ ಬೇರೆಲ್ಲ ಕಡೆಯಲ್ಲೂ ಕೂಡ ಆತ ಗೌರವವನ್ನು ಸಮರ್ಪಣೆ ಮಾಡ್ತಾನೆ. ಯಾವುದನ್ನು ಕೂಡ ಕೀಳು ಭಾವನೆಯಿಂದ, ಯಾವ ಸತ್ಪುರುಷರನ್ನು, ಯಾರು ಮಹಾತ್ಮರನ್ನು, ಯಾವ ಸನ್ಯಾಸಿಗಳನ್ನು ಕೂಡ ಕೀಳು ಮನೋಭಾವದಿಂದ ಆತ ನೋಡುವಂತಹ ಪರಿಸ್ಥಿತಿಯನ್ನು ಮಾಡೋದಿಲ್ಲ. ಅಂತಹ ಒಂದು ಸ್ಥಿತಿಯಲ್ಲಿದ್ದಾಗ ಮಾತ್ರ ಭಕ್ತಿ 2ನೇ ಹಂತ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಶಿವಾಜಿ ಮಹಾರಾಜರು ಕೂಡ ಅದೇ ರೀತಿಯಾಗಿರತಕ್ಕಂತಹ ಒಂದು ಸ್ಥಿತಿಯಲ್ಲಿ ಇದ್ದಿರ್ತಾರೆ. ಆದ್ರೆ ಅನೇಕ ಜನರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿಯಾಗಿ ಗೌರವಿಸಿದಾಗ ಸಾಕಷ್ಟು ಸಾಧು ಸತ್ಪುರುಷರು ಅವರಲ್ಲಿ ಬಂದು ಹೋಗಿ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅಂತಹ ಸಮಯದಲ್ಲಿ ಎಲ್ಲ ಜನರು ಆಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಶಿವಾಜಿ ಮಹಾರಾಜರಿಗೆ ಈ ರೀತಿಯಾಗಿರ್ತಕ್ಕಂತಹ ಸಾಧು ಸತ್ಪುರುಷರು ಅಥವಾ ಸಮರ್ಥ ರಾಮದಾಸರ ಮೇಲೆ ವಿಶೇಷವಾಗಿರ್ತಕ್ಕಂತಹ ಪ್ರೀತಿ ಇದೆ. ಹಾಗಾಗಿ ದಾನಾದಿಗಳನ್ನ ಜಾಸ್ತಿಯಾಗಿ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಆ ದಾನವನ್ನ ಸ್ವೀಕಾರ ಮಾಡ್ಲಿಕ್ಕೋಸ್ಕರವಾಗಿ ಅನೇಕ ಮಹಾತ್ಮರವರಲ್ಲಿ ಬರ್ತಾರೆ ಎಂಬುದಾಗಿ ಈ ರೀತಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಷ್ಟೇ ಅಲ್ಲದೆ ಸಾಧು ಸತ್ಪುರುಷರಿಗೂ ಕೂಡ ಅವರು ದಾನವನ್ನು ಕೊಡ್ತಾರೆ ಹೇಳುವಂತಹ ದೃಷ್ಟಿಕೋನದಿಂದ ಅವರ ಮೇಲೆ ಪ್ರೀತಿ ವಿಶ್ವಾಸ ಇದೆ, ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಜನರು. ಆದರೆ ಶಿವಾಜಿ ಮಹಾರಾಜರ ಮನಸ್ಥಿತಿ ಯಾವ ರೀತಿ ಆಗಿರ್ತಕ್ಕಂಥದ್ದು, ಅವರ ಮನೋಭಾವ ಸಾಧು ಸತ್ಪುರುಷರ ವಿಷಯದಲ್ಲಿ ಯಾವ ರೀತಿ ಆಗಿದೆ ಹೇಳುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರವಾಗಿ ಜನರಿಗೆ ತೋರಿಸ್ಕೊಳ್ಳಿಕ್ಕೆ ಬೇಕಾಗಿ ಸಮರ್ಥ ರಾಮದಾಸರು ಒಂದು ನಾಟಕವನ್ನು ಮಾಡ್ತಾರೆ. ಏನು ಮಾಡ್ತಾರೆ ಅಂತಂದ್ರೆ, ಒಮ್ಮೆ ಶಿವಾಜಿ ಮಹಾರಾಜ ಬರುವುದನ್ನ ತಿಳಿದಂತಹ ಸಮರ್ಥರು ಬಿದ್ದು ಹೊಳ್ಳಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶಿವರಾಜಿ ಮಹಾರಾಜರು ಬಂದು ಕೇಳ್ತಾರೆ, ಏನಾಯ್ತು ಗುರುಗಳೇ ಅಂತ ಹೇಳಿ. ತಕ್ಷಣ ನನಗೆ ಹೊಟ್ಟೆ ತುಂಬಾ ವೇದನೆ ಆಗ್ತಾ ಇದೆ ಅಂತ ಹೇಳ್ತಾರೆ. ವೈದ್ಯರನ್ನ ಕಾಣ್ಲಿಲ್ವೋ, ವೈದ್ಯರನ್ನ ಕರೆಸಿ ಅಂತ ಹೇಳಿ ಆದೇಶವನ್ನು ಮಾಡ್ತಾರೆ. ಏನು ಬೇಡ, ವೈದ್ಯರಿಂದ ಇದೇನು ಉಪಯೋಗ ಆಗೋದಿಲ್ಲ, ನಾನು ವೈದ್ಯರ ಬಳಿಗೆ ಎಲ್ಲವನ್ನು ತೋರಿಸಿದ್ದೇನೆ, ಎಲ್ಲ ಔಷಧೋಪಚಾರಗಳು ಕೂಡ ಆಗಿದೆ. ಆದರೆ ನನಗೆ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ, ನನಗಾಗಿರತಕ್ಕಂಥ ಈ ಹೊಟ್ಟೆ ನೋವಿಗೆ ಹುಲಿಯ ಹಾಲನ್ನು ತಂದು ಕೊಟ್ಟರೆ, ಹುಲಿಯ ಹಾಲನ್ನು ಸ್ವೀಕಾರ ಮಾಡಿದರೆ ಮಾತ್ರ ಕಡಿಮೆ ಆಗ್ತದೆ, ಬೇರೆ ಯಾವುದಕ್ಕೆ ಮದ್ದಿಲ್ಲ ಎಂಬುದಾಗಿ ವೈದ್ಯರು ಹೇಳಿದ್ದಾರೆ ಅಂತ ಹೇಳ್ತಾರೆ. ತತ್ಕ್ಷಣದಲ್ಲಿ ಒಂದು ಸ್ವಲ್ಪನೂ ವಿಚಾರ ಮಾಡದೇನೆ ಹುಲಿ ಹಾಲನ್ನು ನಾನು ತರುತ್ತೇನೆ ಅಂತೇಳಿ ಶಿವಾಜಿ ಮಹಾರಾಜರು ಹೇಳ್ತಾರೆ. ಸಾಮಾನ್ಯ ವ್ಯಕ್ತಿಯಿಂದ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂತಂದ್ರೆ ಅಂತಹ ಒಂದು ಭಾವ ಹೇಳುವಂಥದ್ದು ನಮ್ಮಲ್ಲಿ ಉತ್ಪತ್ತಿ ಆದಾಗ ಮಾತ್ರ ಗುರು ಸೇವೆಯಲ್ಲಿ ತಾನು ಅದರಿಂದ ತನಗೆ ಯಾವ ರೀತಿಯಾಗಿರ್ತಕ್ಕಂತಹ ವಿಪತ್ತಾಗ್ತದೆ ಹೇಳುವಂಥದ್ದು ಒಂದು ಕ್ಷಣವೂ ಕೂಡ ವಿಚಾರವನ್ನು ಮಾಡದೆ ತತ್ಕ್ಷಣದಲ್ಲಿ ಆ ಕೆಲಸವನ್ನು ಮಾಡುವಂತಹ ಮನೋಭಾವ ಹೇಳುವಂಥದ್ದು ನಮ್ಮಲ್ಲಿ ಬರ್ತದೆ. ಅದಕ್ಕೋಸ್ಕರ ಹೇಳುವಂಥದ್ದು ಭಕ್ತಿಯ ಪರಮಕಾಷ್ಟ ಹೇಳುವಂಥದ್ದು, ಅದಕ್ಕೋಸ್ಕರ ಹೇಳುವಂಥದ್ದು. ಹಾಗಾಗಿ ಅಂತಹ ನಿಷ್ಠೆಯಿಂದ ತತ್ಕ್ಷಣದಲ್ಲಿ ಶಿವಾಜಿ ಮಹಾರಾಜರು ಹೇಳ್ತಾರೆ. ಪುನಃ ಮತ್ತೆ ಸಮರ್ಥರು ಕೇಳ್ತಾರೆ, ನಾನು ಕೇಳ್ತಾ ಇರುವಂತದ್ದು ಹಸುವಿನ ಹಾಲಲ್ಲ, ಹುಲಿಯ ಹಾಲು ತರುವಂಥದ್ದು ಸಹಜವಾಗಿರೋ ಆಗುವಂಥದ್ದಲ್ಲ, ಸಾಧ್ಯ ಆಗ್ತದೆಯೋ ಅಂತ ಹೇಳಿ ಒಂದು ಸಾಸ್ಮೆ ಕಾಳಷ್ಟು ಕೂಡ ವಿಚಾರ ಮಾಡದೆ ತತ್ಕ್ಷಣದಲ್ಲಿ ನಿರ್ಣಯವನ್ನು ಮಾಡ್ತಾರೆ. ಮಾಡಿ ಒಂದು ಬಂಗಾರದ ಪಾತ್ರೆಯನ್ನು ತೆಗೆದುಕೊಂಡು ಏನು ಹುಲಿಯ ಹಾಲನ್ನು ತರಲಿಕ್ಕೋಸ್ಕರವಾಗಿ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗಿ ಒಂದು
ಹುಲಿ ಎಲ್ಲಿರ್ತದೆ, ಯಾವ ಗುಹೆಯಲ್ಲಿದೆ ಹೇಳುವಂಥದ್ದು ಅರಸಲಿಕ್ಕೋಸ್ಕರ ಕಾಡಲ್ಲಿ ಹುಡುಕಾಡ್ತಾರೆ. ಒಂದು ಗುಹೆ ಹೇಳುವಂಥದ್ದು ಸಿಗ್ತದೆ. ಹುಲಿಯ ಗುಹೆ ಹೇಳುವಂಥದ್ದು ಸಾಮಾನ್ಯವಾಗಿ ಎಲ್ಲ ಗುಹೆಗಳು ಇದ್ದ ರೀತಿ ಇರೋದಿಲ್ಲ. ಯಾಕೆಂತಂದ್ರೆ ಹುಲಿಯ ಗುಹೆಯಲ್ಲಿ ನಾನು ನೋಡಿದ್ದೇನೆ ಆ ಹುಲಿಯ ಗುಹೆಯನ್ನ. ಯಾಕೆಂತ ಹೃಷಿಕೇಶದಿಂದ ನೀಲಕಂಠಕ್ಕೆ ಹೋಗುವಂತಹ ಒಂದು ದಾರಿಯಲ್ಲಿ ಮಧ್ಯದಲ್ಲಿ ಹುಲಿ ಗುಹೆ ಇದೆ. ನಾವು ನೀಲಕಂಠಕ್ಕೆ ಹೋಗ್ಬೇಕಾದ, ನೀಲಕಂಠ ಅಂತಂದ್ರೆ ಶಿವ ವಿಷವನ್ನು ಕುಡಿದಂತಹ ಜಾಗ ಅಂತ ಹೇಳ್ತಾರೆ. ಅಲ್ಲಿ ಹೋಗ್ಬೇಕಾದ್ರೆ ಒಂದು ಇದರಿಂದ ವೆಹಿಕಲ್ ಹೋಗುವಂತಹ ಒಂದು ರಸ್ತೆಯ ಮಾರ್ಗ ಒಂದಾದ್ರೆ, ಇನ್ನೊಂದು ನಡೆದುಕೊಂಡು ಹೋಗುವಂತಹ ಒಂದು ದಾರಿ ಇರುವಂತಹದ್ದು. ಒಂದು 19 ಕಿಲೋಮೀಟರ್ ಒಂದು ಪರ್ವತವನ್ನು ಏರಿ ಹೋಗ್ಬೇಕಾಗ್ತದೆ. ಹೋಗುವಂತಹ ಮಧ್ಯಭಾಗದಲ್ಲಿ ಒಂದು ಹುಲಿಯ ಗುಹೆ ಇದೆ. ಆ ಹುಲಿಯ ಗುಹೆಯಲ್ಲಿ ಯಾವತ್ತೂ ಒಬ್ಬ ಮಹಾತ್ಮರು ವಾಸವನ್ನು ಮಾಡಿರ್ತಾರೆ, ಯಾವತ್ತೂ ಕೂಡ ಇರ್ತಾರೆ. ಅಲ್ಲೊಂದು ಧೂಮವನ್ನು ಇಟ್ಟಿದ್ದಾರೆ, ಒಂದು ಅಗ್ನಿಕುಂಡವನ್ನು ಸ್ಥಾಪನೆ ಮಾಡಿದ್ದಾರೆ. ಅಗ್ನಿಕುಂಡವನ್ನು ಸ್ಥಾಪನೆ ಮಾಡಿ ಆ ಗುಹೆಯಲ್ಲೇ ಅವರು ಗುಹೆ ಹತ್ತಿರದಲ್ಲೇ ವಾಸವಾಗಿರ್ತಾರೆ. ನಾವಲ್ಲಿ ನೋಡ್ಲಿಕ್ಕೆ ಅಂತೇಳಿ ಹೋಗಿದ್ವಿ. ಹೋದಂತಹ ಸಂದರ್ಭದಲ್ಲಿ ಒಂದು ದಿವಸ ಅಲ್ಲೇ ಇದ್ದು ಅನುಷ್ಠಾನವನ್ನು ಮಾಡಬೇಕು ಅನ್ನುವಂತಹ ಒಂದು ಮನೋಭಾವ ಬಂತು. ಅವ್ರ ಹತ್ರ ಕೇಳಿದ್ವಿ, ನಾವು ಇದೇ ಗುಹೆಯಲ್ಲಿ ಇದ್ದು ಒಂದು ದಿವಸ ಅನುಷ್ಠಾನ ಮಾಡಿ ಹೋಗ್ಲಿಕ್ಕೆ ಬಯಸ್ತಾ ಇದ್ದೇವೆ ಅಂತ ಹೇಳಿ. ಅವ್ರು ಹೇಳಿದ್ರು, ಇಲ್ಲ, ಇಲ್ಲಿ ವಸತಿ ಮಾಡ್ಲಿಕ್ಕಿಲ್ಲ. ಯಾಕೆಂತಂದ್ರೆ ರಾತ್ರಿ ಸಮಯದಲ್ಲಿ ಕೆಲವೊಂದು ಸಮಯದಲ್ಲಿ ಇಲ್ಲಿ ಹುಲಿ ಬಂದು ಹೋಗ್ತಾ ಇರ್ತದೆ ಈ ಗುಹೆಯಲ್ಲಿ ಅಂತ ಹೇಳಿದ್ರು. ಮತ್ತೆ ನೀವ್ ಹೇಗಿರ್ತೀರಿ ಇಲ್ಲಿ ಅಂತ ಕೇಳಿದ್ವಿ ನಾವು ಅವ್ರ ಹತ್ರ. ಕೇಳಿದಾಗ ಅವರು, ಇಲ್ಲ, ನಮಗದು ರೂಢಿ ಇದೆ, ನಮಗೇನು ಮಾಡೋದಿಲ್ಲ ಅಂತ ಹೇಳಿದ್ರು. ಅದು ಹೇಗೆ ಅಂತ ಕೇಳಿದ್ವಿ. ಅವ್ರು ಹೇಳಿದ್ರು, ನಾವು ನಮ್ಮ ಮನೋಭಾವದಲ್ಲಿ ಅಹಿಂಸಾ ಸಾಧನೆಯನ್ನು ಮಾಡಿಕೊಂಡಾಗ ನಮ್ಮ ಹಿಂಸಾ ಪ್ರವೃತ್ತಿ ಇರತಕ್ಕಂತಹ ಪ್ರಾಣಿಗಳಿಗೂ ಕೂಡ ಅಹಿಂಸಾ ತತ್ವ ಅಳವಂಥದ್ದು ಬಂದ್ಬಿಡ್ತದೆ. ನಮ್ಮನ್ನು ಹಿಂಸೆ ಮಾಡ್ಲಿಕ್ಕೆ ಬರೋದಿಲ್ಲ. ಅವರು ಯಾವ ರೀತಿಯಾಗಿ ಬೆಕ್ಕು ಮನೆಯಲ್ಲಿದ್ದಾಗ ನಮ್ಮ ಒಟ್ಟಿಗೆ ಸಹಜೀವನದಲ್ಲಿ ಬದುಕ್ತದೆಯೋ ಅದೇ ರೀತಿಯಲ್ಲಿ ಹುಲಿಯು ಕೂಡ ಇಲ್ಲಿ ಬಂದು ಹಾಗೆ ಮಲಿಗೆ ಅದರ ಪಾಡಿಗೆ ಹೋಗ್ತದೆ ಅಂತ ಹೇಳಿದ್ರು. ಪ್ರತಿನಿತ್ಯವೂ ಬರ್ತದೆ ಕೇಳಿದ್ರೆ, ಇಲ್ಲ, ಪ್ರತಿನಿತ್ಯವೂ ಬರೋದಿಲ್ಲ, ಯಾವಾಗಾದ್ರೂ ಬರ್ತದೆ ಅಂತ ಹೇಳಿದ್ರು. ಆಮೇಲೆ ನಾವು ಒಂದು ದಿವಸ ಇದ್ದೇ ಇರ್ತೇವೆ ಇಲ್ಲಿ ಅಂತೇಳಿ ಅವ್ರ ಹತ್ರ ಹಠ ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ವಿನಂತಿ ಮಾಡಿದಾಗ ಆಮೇಲೆ ಅವಕಾಶವನ್ನು ಕೊಟ್ಟರು. ಒಂದು ದಿವಸದಲ್ಲಿ ನಾವು ಇದ್ದು ಬಂದ್ವಿ. ಆದ್ರೆ ನಾವು ಇದ್ದಾಗೇನು ಹುಲಿ ಬಂದಿದ್ದಿಲ್ಲ ಅಲ್ಲಿ. ಆ ಹುಲಿಯ ಗುಹೆ ಯಾವ ರೀತಿ ಆಗಿರ್ತದೆ ಅಂತಂದ್ರೆ, ಮೊದಲು ಒಳಗಡೆ ಹೋಗ್ಬೇಕಾದ್ರೆ ಒಂದು ಸಣ್ಣ ಕಿಂಡಿ ಇರ್ತದೆ. ಸಣ್ಣ ಕಿಂಡಿ ಇದ್ದು ಮುಂದ್ಗಡೆ ಹೋಗ್ಬೇಕು. ಹಾಗೆ ಮುಂದೆ ಹೋದಾಗ ಸ್ವಲ್ಪ ಮಲಗಿ ಹೋದ ರೀತಿ ಹೋಗ್ಬೇಕಾಗ್ತದೆ. ಹೋಗಿ ಮುಂದೆ ತಗ್ಗಿರ್ತದೆ, ಹೊಂಡ ಇರ್ತದೆ. ಆ ಹೊಂಡದಲ್ಲಿ ಆ ಹುಲಿ ಮಲಗಿರ್ತದೆ. ಸುಮಾರು ಒಂದು 10-20 ಫೂಟ್ ಉದ್ದದ ಒಂದು ಗುಹೆ ಇದ್ದಿರ್ತದೆ. ಮೊದಲಿಗೆ ಸಣ್ಣದಾಗಿ, ಆಮೇಲೆ ಉದ್ದವಾಗಿ ನೇರವಾಗಿ ಹೋಗ್ಬೇಕು. ಮುಂದೆ ಹೋದ್ಮೇಲೆ ಒಂದು ಹೊಂಡ ಇರ್ತದೆ ಕೆಳಗಡೆ, ಒಂದು 4-5 ಫೂಟ್ ತಗ್ಗದ ಒಂದು ಹೊಂಡ ಇರ್ತದೆ. ಹೊಂಡದಲ್ಲೂ ಕೂಡ ಸ್ವಲ್ಪ ಒಳಗಡೆ ಹೋಗ್ಬೇಕು. ಈ ರೀತಿ ಆದಾಗ ಅಲ್ಲಿ ಹುಲಿ ಗುಹೆ ಅಂತ ಅರ್ಥ. ಅದು ಆ ರೀತಿಯಾಗಿರ್ತಕ್ಕಂಥ ಸಂಕೇತ ಇರುವಂತಹ ಒಂದು ಹುಲಿ ಗುಹೆಯನ್ನ ಆರಿಸಿ ಆ ಗುಹೆಗೆ ಹೋಗ್ತಾರೆ. ಹೋಗಿ ಇಲ್ಲಿ ಒಳಗಡೆ ಅಲ್ಲಿ 2 ಮರಿಗಳಿದ್ದಿರ್ತವೆ, ಹುಲಿ ಮರಿಗಳು. ಅದನ್ನು ನೋಡಿ ಶಿವಾಜಿ ಮಹಾರಾಜರು ಇಲ್ಲಿ ಹುಲಿ ಇದೆ ಹೇಳುವಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ತಾರೆ. ಮಾಡಿಕೊಂಡು ಹೊರಗಡೆ ಬಂದು ಹುಲಿ ಬರುವಂಥದ್ದು ಕಾಯ್ತಾ ನಿಂತ್ಕೊಂಡು ಇನ್ನೇನು ಸ್ವಲ್ಪ ಸಮಯದಲ್ಲಿ ಹುಲಿ ಬರ್ತದೆ. ಬರ್ತಾ ಇದ್ದ ಹಾಗೆ ಹುಲಿಗೆ ಹೋಗಿ ನೇರವಾಗಿ ನಮಸ್ಕಾರವನ್ನು ಮಾಡ್ತಾರೆ. ನಾನು ಗುರುಗಳಿಗೆ ಆರೋಗ್ಯಕ್ಕೋಸ್ಕರವಾಗಿ ಹಾಲನ್ನು ಕರೆದುಕೊಂಡು ಹುಲಿಗೆ ಬಂದಿದ್ದೇನೆ, ನೀ ಏನೂ ಮಾಡದೆ ನನಗೆ ಹಾಲನ್ನು ಕೊಡಬೇಕು ಅಂತೇಳಿ ನಮಸ್ಕಾರವನ್ನು ಪ್ರಾರ್ಥನೆ ಮಾಡ್ತಾರೆ. ಚೂರು ವಿಚಾರ ಮಾಡದೆ ನೇರವಾಗಿ ಹುಲಿಯ ಕೆತ್ತಲಿಗೆ ಹೋಗಿ ಹಾಲನ್ನು ಕರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹುಲಿ ತನ್ನ ಮರಿಗಳಿಗೆ ಯಾವ ರೀತಿಯಾಗಿ ಹಾಲನ್ನು ಕೊಡ್ತಿತ್ತೋ ಆ ರೀತಿಯಾಗಿ ಹಾಲನ್ನು ಕೊಡ್ತದೆ. ಸಾಮಾನ್ಯ ಕೆಲಸ ಅಲ್ಲ ಇದು. ಆ ರೀತಿ ಅಂತಹ ಒಂದು ನಿಶ್ಚಲವಾಗಿರತಕ್ಕಂತಹ ಭಕ್ತಿ ನಮ್ಮಲ್ಲಿ ಉತ್ಪತ್ತಿ ಆದಾಗ ಆ ಗುರುವಿನ ಅನುಗ್ರಹದಿಂದ, ಪರಮಾತ್ಮನ ಅನುಗ್ರಹದಿಂದ ನಮಗೆ ರಕ್ಷಣೆ ಹೇಳುವಂಥದ್ದು ಆ ಸಂದರ್ಭದಲ್ಲಿ ಆಗ್ತದೆ. ಆದರೆ ನಮಗೆ ಅಂತಹ ಅತ್ಯದ್ಭುತವಾಗಿರತಕ್ಕಂತಹ ಭಕ್ತಿಯನ್ನು ಮಾಡುವಂತಹ ಸಾಮರ್ಥ್ಯ ನಮ್ಮಲ್ಲಿ ಬಂದಿರಬೇಕು. ನಾವು ಅದನ್ನು ಗಳಿಸ್ಕೊಂಡಿರ್ಬೇಕು. ನಾವು ಆದಿ ಶಂಕರಾಚಾರ್ಯರ ಕಥೆಯಲ್ಲೂ ಕೂಡ ಕೇಳ್ತೇವೆ. ನದಿಯ ಆ ಕಡೆ ಭಾಗದಲ್ಲಿ ಶಂಕರಾಚಾರ್ಯರು ಪದ್ಮಾಚಾರ್ಯರನ್ನು ಕರೀತಾರೆ. ಕರೆದ ತಕ್ಷಣ ಇವರು ಒಂದು ಚೂರು ವಿಚಾರವನ್ನೇ ಮಾಡದೆ ನೇರವಾಗಿ ಹೋಗ್ತಾರೆ. ಅಂದ್ರೆ ಮಧ್ಯದಲ್ಲಿ ನದಿ ಇದೆ ಹೇಳುವಂಥದ್ದನ್ನು ಕೂಡ ವಿಚಾರ ಮಾಡದೆ ನೇರವಾಗಿ ಹೋಗ್ಬಿಡ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಅವರ ಎಲ್ಲೆಲ್ಲ ಕಾಲಗಳನ್ನು ಇರ್ತಾರೋ ಆ ನದಿಯಲ್ಲಿ ಅಲ್ಲಿ ಪದ್ಮಗಳು ಬಂದು, ಕಮಲದ ಹೂ ಬಂದು ಅವರಿಗೆ ಕೆಳಗಡೆ ಮೂಡಲಿಕ್ಕೆ ಕೊಡೋದಿಲ್ಲ ಅಂತ ಹೇಳಿ ನಾವು ಕೇಳ್ತೇವೆ. ಅಂದ್ರೆ ಅರ್ಥಾತ್ ನಮ್ಮಲ್ಲಿ ಆ ರೀತಿಯಾಗಿರ್ತಕ್ಕಂತಹ ಭಾವ ಯಾವತ್ತು ಬಂದಿರ್ತದೆಯೋ ಅಂತಹ ಭಾವ ಬಂದಾಗ ನಮ್ಮನ್ನ ಆ ಸದ್ಗುರು ಅಥವಾ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ ಇಲ್ಲಿ. ಹಾಗಾಗಿ ನಮ್ಮ ಗುರುಗಳನ್ನ ನಾವು ಯಾವ ರೀತಿಯಾಗಿ ಗೌರವಿಸ್ತೇವೆಯೋ, ಪೂಜಿಸ್ತೇವೆಯೋ ಅದೇ ರೀತಿಯಲ್ಲಿ ಉಳಿದಂತಹ ಎಲ್ಲ ಸಾಧು ಸತ್ಪುರುಷರನ್ನು ಕೂಡ ನಾವು ಗೌರವಿಸಬೇಕು ಎಂಬುದಾಗಿ ಹೇಳ್ತಾರೆ. ಈ ರೀತಿ ಮಾಡಿದಾಗ ಭಕ್ತಿಯ 2ನೇ ಹಂತದಲ್ಲಿ ಆತ ಬಂದಿದ್ದಾನೆ ಎಂಬುದಾಗಿ ಅರ್ಥ ಅಂತ ಹೇಳ್ತಾರೆ. ಇನ್ನು ಭಕ್ತಿಯ 3ನೇ ಹಂತದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಕ್ರಿಯೆ ಇರ್ತದೆ ಎಂಬುದನ್ನು ನಾಳೆಯ ದಿವಸ ನೋಡೋಣ.